ಒಂದೂರಲ್ಲಿ ಕಾಂತಮ್ಮ ಅನ್ನುವ ಒಬ್ರು ವಯಸ್ಸಾದ ಅಜ್ಜಿ ಇದ್ರು. ಅವರು ಅವರ ಚಿಕ್ಕ ವಯಸ್ಸಲ್ಲಿ ಅವ್ರ ಗಂಡನ ಕಳ್ಕೊಂಡಿದ್ರಿಂದ ಅವರಿಗಿದ್ದ ಒಬ್ನೇ ಒಬ್ಬ ಮಗನ ತುಂಬಾ ಚೆನ್ನಾಗಿ ನೋಡ್ಕೊಂಡು ಅವನನ್ನ ಅವರು ಚೆನ್ನಾಗಿ ಓದಿಸ್ತಾ ಇದ್ರು. ಅವನಿವಾಗ ಬೆಳೆದು ಲೈಫಲ್ಲಿ ಸೆಟ್ಲ್ ಆಗಿದ್ದ. ಕಾಂತಮ್ಮನ ಮುದ್ದಿನ ಮಗನ ಹೆಸರು ರಮೇಶ್, ಅವನ ಹೆಂಡತಿಯ ಹೆಸರು ಲಕ್ಷ್ಮಿ. ಇವಾಗನೇ ನನ್ನ ಕರ್ತವ್ಯ ಎಲ್ಲ ಮುಗ್ದಿರೋದು. ಇವಾಗ ನನ್ನ ಮಗ ಕೈ ತುಂಬ ಸಂಪಾದನೆ ಮಾಡ್ತಿದ್ದಾನೆ. ಹಣಕ್ಕೆ ಯಾವ ತೊಂದರೆ ಕೂಡ ಇಲ್ಲ. ನನ್ನ ಸೊಸೆ ಕೂಡ ಮನೆನ ತುಂಬ ಚೆನ್ನಾಗಿ ನೋಡ್ಕೋತಿದ್ದಾಳೆ. ಇನ್ಮುಂದೆ ನನಗೆ ಯಾವ ಕೆಲಸನೂ ಇಲ್ಲ. ನನಗೆ ಇಷ್ಟವಾದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಹೆಸರು ಹೇಳ್ಕೊಂಡು ಉಳಿದಿರೋ ಕಾಲನ ನಡೆಸ್ಬೇಕು. ಹಾಗೆ ಕಾಂತಮ್ಮ ಅವರ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ರು. ಕಾಂತಮ್ಮನಿಗೆ ಒಂದು ಅಭ್ಯಾಸ ಇತ್ತು. ಪ್ರತಿ ಶನಿವಾರದ ದಿನ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಅವ್ರ ಕೈಯಾರೆ ಹಲವು ತರದ ತಿಂಡಿಗಳನ್ನ ಮಾಡಿ ಅದನ್ನ ಇಟ್ಟು ಪೂಜೆ ಮಾಡುವುದು ಅವರ ಅಭ್ಯಾಸ. ಆ ದಿನ ಕೂಡ ಕಾಂತಮ್ಮ, ಅಯ್ಯಯ್ಯೋ, ಏನಿದು ಇವತ್ತು ಇಷ್ಟು ಸಮಯ ಆಗ್ಬಿಡ್ತು. ನನ್ನ ವೆಂಕಟೇಶ್ವರ ಸ್ವಾಮಿಗೆ ಇನ್ನೂ ದೀಪ ಇಟ್ಟಿಲ್ಲ. ಅವರು ಏನ್ ತಿಳ್ಕೊಳ್ತಾರೋ ಏನೋ. ಏನಮ್ಮ ಲಕ್ಷ್ಮಿ, ನಾನು ಮಾಡಕ್ ಕೇಳಿದ ತಿಂಡಿಗಳನ್ನ ಮಾಡುದ? ಅಯ್ಯೋ ಇಲ್ಲ ಅತ್ತೆ. ಅಯ್ಯೋ, ಇವತ್ತು ಶನಿವಾರ, ಮರ್ತ್ಬಿಟ್ಟಿಯಾ? ಪ್ರತಿ ಶನಿವಾರ ದೇವ್ರಿಗೆ ಏನಾದ್ರೂ ಒಂದು ಎಡೆ ಇಡ್ತೀನಲ್ವಾ, ಅದ್ನ ಇಡ್ಬೇಕಲ್ವಾ? ಇದು ಕೂಡ ಮರ್ತ್ಬಿಟ್ಟಿಯಮ್ಮ. ಸರಿ ಬಾಬಾ, ನಾವು ಹೋಗಿ ಬೇಗ ಅಡಿಗೆ ಮಾಡೋಣ. ಪ್ರಸಾದ ಇಡ್ಲಿಕ್ಕೆ ಕೂಡ ಟೈಮ್ ಆಗ್ಬಿಡ್ತು. ಹಾಗೆ ಕಾಂತಮ್ಮ ಲಕ್ಷ್ಮಿನ ಕರ್ಕೊಂಡು ಅಡಿಗೆ ಮನೆಗೆ ಹೋಗಿ ಅಡಿಗೆ ಮಾಡ್ತಾ ಇದ್ರು. ಲಕ್ಷ್ಮಿ ಅವಳ ಅತ್ತೆಗೆ ಸಹಾಯ ಮಾಡ್ತಾ ಇದ್ಲು. ಆದ್ರೆ ಮನಸ್ಸಲ್ಲಿ ಈ ರೀತಿ ಅಂದ್ಕೊಂಡ್ಲು, ಅಯ್ಯೋ, ಇವ್ರು ಬೇರೆ ಬೆಳಿಗ್ಗೆನೆ ನನ್ನ ಎಪ್ಸಿ ಆ ಕೆಲ್ಸ ಈ ಕೆಲ್ಸ ಅಂತ ಒಂದೊಂದು ಹೇಳಿ ನನ್ನ ನಿದ್ರೆ ಮಾಡಕ್ ಬಿಡಲ್ಲ. ಹಾಗೆ ಲಕ್ಷ್ಮಿ ಅವಳ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ಲು. ಇನ್ನೊಂದ್ ಕಡೆ ಕಾಂತಮ್ಮ ಸ್ವಾಮಿಗೆ ಇಷ್ಟವಾದ ಎಲ್ಲಾ ತಿಂಡಿಗಳನ್ನ ಮಾಡಿ ಆ ತಿಂಡಿಗಳನ್ನಿಟ್ಟು ಪೂಜೆನೂ ಮಾಡಿದ್ರು. ಆಮೇಲೆ ಸ್ವಾಮಿಯ ಹತ್ರ ಈ ರೀತಿ ಬೇಡ್ಕೊಂಡ್ರು, ಸ್ವಾಮಿ, ಪ್ರತಿ ಶನಿವಾರ ನಿನಗೆ ಇದೇ ರೀತಿ ಪೂಜೆ ಮಾಡುವಷ್ಟು ನನಗೆ ಶಕ್ತಿನ ಕೊಡಪ್ಪ. ನನ್ನ ಸೊಸೆ ತುಂಬಾನೇ ಸೋಂಬೇರಿಯಾಗಿದ್ದಾಳೆ. ನಿನ್ಮೇಲೆ ಅವಳಿಗೆ ಭಕ್ತಿ ಬರುವ ಹಾಗೆ ಮಾಡು. ನನ್ನ ಕಾಲ ಮುಗ್ದ್ಮೇಲೆ ಅವಳೇ ತಾನೇ ಈ ಪೂಜೆನ ಮಾಡ್ಬೇಕು. ಹಾಗೆ ಕಾಂತಮ್ಮ ಸ್ವಾಮಿ ಹತ್ರ ಬೇಡ್ಕೊಳ್ತಾ ಇದ್ದಾಗ ಅವರ ಮಗ ರಮೇಶ್ ಅವರ ಹತ್ರ ಬಂದ. ಏನಮ್ಮ, ಏನ್ ಮಾಡ್ತಾ ಇದ್ದೀಯಾ? ಏನು ಇಲ್ಲ ಕಣೋ, ಇವತ್ತು ಶನಿವಾರ ಅಲ್ವಾ, ಅದಕ್ಕೆ ಪೂಜೆ ಮಾಡ್ತಿದ್ದೀನಿ. ಆದ್ರೆ ನಿನ್ನ ಹೆಂಡ್ತಿಗೆ ಇವತ್ತು ಶನಿವಾರ ಅನ್ನೋದೇ ಮರ್ತ್ಬಿಟ್ಲು. ಅದಕ್ಕೇನೆ ಪೂಜೆ ಮಾಡ್ಲಿಕ್ಕೆ ಇವತ್ತು ತುಂಬಾ ಸಮಯ ಆಗ್ಬಿಡ್ತು. ಈ ಮನೆಯ ಸಂಪ್ರದಾಯವನ್ನು ನೀನ್ ಅವಳಿಗೆ ಹೇಳ್ಕೊಡ್ಬೋದಲ್ವಾ? ಹಾ ಸರಿ ಅಮ್ಮ, ಹೇಳ್ತೀನಿ. ಆದರೆ ನಿನಗೆ ದೇವ್ರ ಮೇಲಿರುವ ಭಕ್ತಿಯ ಬಗ್ಗೆ ಲಕ್ಷ್ಮಿಗೆ ಗೊತ್ತಿಲ್ಲಲ್ಲ, ಅವಳಿಗೆ ನಾನು ಹೇಳ್ತೀನಿ. ಹಾಗೆ ಅವ್ರು ಎಲ್ರೂ ಸೇರಿ ಸ್ವಾಮಿಗೆ ಪೂಜೆ ಮಾಡಿ ಪ್ರಸಾದ ತಿಂದ್ರು. ಆದ್ರೆ ಲಕ್ಷ್ಮಿ ಮಾತ್ರ ಅವಳ ಅತ್ತೆ ಮೇಲೆ ತುಂಬಾನೇ ಕೋಪ ಬೆಳೆಸ್ಕೊಂಡ್ಲು. ಏನಿವ್ರು ಇಷ್ಟು ಚಿಕ್ಕ ವಿಷಯನ ಅವ್ರ ಜೊತೆ ಹೇಳ್ಬೇಕಾದ ಅವಶ್ಯಕತೆ ಏನು? ಯಾವಾಗ ನೋಡಿದ್ರು ನನ್ ಬಗ್ಗೆ ಏನಾದ್ರೂ ಒಂದು ಹೇಳ್ತಾನೆ ಇರ್ಬೇಕಾ? ಹೀಗೆ ಯಾವಾಗ್ಲೂ ನನ್ ಬಗ್ಗೆ ಏನಾದ್ರೂ ಒಂದು ಹೇಳ್ತಾ ಇದ್ರೆ ಅವರು ನನ್ ಮೇಲೆ ಬೇಜಾರ್ ಮಾಡ್ಕೊಳಲ್ವಾ? ಹಾಗೆ ಆಗಷ್ಟು ನಾನು ಬಿಟ್ರೆ ತಾನೆ ಅಷ್ಟು ಬೇಗ ಇವ್ರನ್ನ ಮನೆಯಿಂದ ಹೊರಗೆ ಕಳಿಸ್ಬಿಡ್ತೀನಿ. ಹಾಗೆ ಲಕ್ಷ್ಮಿ ಹೇಗಾದ್ರೂ ಮಾಡಿ ಅವಳ ಅತ್ತೇನ ಮನೆ ಬಿಟ್ಟು ಹೊರಗಡೆ ಕಳಿಸ್ಬಿಡ್ಬೇಕು ಅಂತ ನಿರ್ಧಾರ ಮಾಡಿದ್ಲು. ಇವ್ರನ್ನ ನಾನು ಮನೆ ಬಿಟ್ಟು ಹೊರಗೆ ಕಳ್ಸೋಣ ಅಂತ ತೀರ್ಮಾನ ಮಾಡಿದೀನಿ. ಆದ್ರೆ ಅದಕ್ಕೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಇವ್ರ ಮೇಲೆ ಏನಾದ್ರೆ ಅಪವಾದ ಹೊರಿಸ್ಬಿಡೋಣ, ಆವಾಗ್ಲೇ ಇವ್ರನ್ನ ಮನೆ ಬಿಟ್ಟು ಹೊರಗೆ ಕಳ್ಸಕ್ಕಾಗೋದು. ಹಾಗೆ ಮನೇಲಿರುವ ಎಲ್ಲ ವಸ್ತುಗಳನ್ನ ಚೆಲ್ಲಾಪಿಲ್ಲಿಯಾಗಿ ಹಾಕಿ ಏನೋ ಹುಡುಕೋ ತರ ನಾಟಕ ಮಾಡಿದ್ಲು. ಅಯ್ಯಯ್ಯೋ, ಎಲ್ಲಿ ಇದೆ ಅಂತ ಗೊತ್ತಿಲ್ವಲ್ಲ. ಏನ್ ಲಕ್ಷ್ಮಿ ಇದು? ಏನ್ರಿ ಹೇಳಕ್ ಕೇಳ್ತಿದ್ದೀರಾ? ನಮ್ ತಾಯಿ ಮನೆಯಲ್ಲಿ ಹಾಕಿರುವ ಚಿನ್ನ ಯಾವುದೋ ಕಾಣ್ತಾ ಇಲ್ಲ ರೀ. ಮುಂದಿನ ವಾರ ನನ್ನ ತಂಗಿಯ ಮದ್ವೆ ಇದೆ ಅಲ್ವಾ, ಚಿನ್ನ ಎಲ್ಲ ಹಾಕೊಳ್ದೆ ನನ್ ಮದ್ವೆಗೆ ಹೇಗೆ ಹೋಗೋದು? ಕಾಣಿಸ್ತಾ ಇಲ್ವಾ? ಇಲ್ಲೇ ಎಲ್ಲಾರು ಇಟ್ಟಿರ್ತೀಯಾ? ಸರಿಯಾಗಿ ಹುಡುಕಿ ನೋಡು. ಇಲ್ಲ ರೀ, ಮನೆಯೆಲ್ಲ ಹುಡ್ಕಾಡ್ಬಿಟ್ಟೆ, ಎಲ್ಲಿ ಕೂಡ ಇಲ್ವೇ ಇಲ್ಲ. ನನಗೇನೋ ನಿಮ್ಮಮ್ಮನ ಮೇಲೆ ಸಂಶಯ ಆಗ್ತಾ ಇದೆ. ಅರೆ, ಏನು ಮಾತಾಡ್ತಾ ಇದ್ಯಾ? ನಮ್ಮ ಅಮ್ಮ ಆ ಥರ ಅಲ್ಲ, ಅವ್ರಿಗೆ ಕಷ್ಟ ಏನು ಅಂತ ಗೊತ್ತು. ಎಷ್ಟು ಕಷ್ಟಪಟ್ಟು ಬೆಳೆದ್ರು ಸರಿ, ಯಾವತ್ತಾದ್ರೆ ಒಂದಿನ ತಪ್ಪು ಮಾಡೇ ಮಾಡ್ತಾರೆ ತಾನೇ. ಚಿಕ್ಕ ವಯಸ್ಸಿನಿಂದ ಕಷ್ಟದಲ್ಲೇ ಬೆಳೆದವರು, ನನ್ನ ಚಿನ್ನ ನೋಡುವಾಗ ಅವರಿಗೆ ಆಸೆ ಬಂತೋ ಏನೋ. ಹಾಗೆ ಲಕ್ಷ್ಮಿ ಹೇಳ್ತಾ ಇದ್ದ ಮಾತುಗಳು ಕಾಂತಮ್ಮನ ಕಿವಿಯಲ್ಲಿ ಬಿತ್ತು.
ಏನ್ ಲಕ್ಷ್ಮಿ, ಏನ್ ಹೇಳ್ತಿದ್ದೀಯಾ? ಇದಕ್ಕೆಲ್ಲ ಕಾರಣ ನೀವೇ. ಮೊದ್ಲು ನನ್ ಚಿನ್ನನ ಎಲ್ ತೆಗ್ದಿಟ್ಟಿದೀರಾ ಅಂತ ಹೇಳಿ. ನಿನ್ನ ಚಿನ್ನ ಎಲ್ಲ ನನ್ ಜೊತೆ ಯಾಕಮ್ಮ ಬರುತ್ತೆ? ಏನ್ ಮಾತಾಡ್ತಿದ್ದೀಯಾ? ಏನು ಗೊತ್ತಿಲ್ಲದ ಹಾಗೆ ನಾಟಕ ಮಾಡ್ಬೇಡಿ. ನನ್ ಬೀರೋ ಅಲ್ಲಿ ಇಟ್ಟಿರೋ ಚಿನ್ನ ಯಾವುದು ಕಾಣ್ತಾ ಇಲ್ಲ. ನನಗೆ ಗೊತ್ತಿರುವ ಹಾಗೆ ಅದ್ನೆಲ್ಲ ನೀವೇ ತೆಗ್ದು ಇಟ್ಟಿರ್ತೀರ. ಮರ್ಯಾದೆಯಿಂದ ನನ್ ಚಿನ್ನ ಕೊಡಿ. ನಿನ್ನ ಚಿನ್ನ ಹೇಗಿರುತ್ತೆ ಅಂತ ಕೂಡ ನಂಗೆ ಗೊತ್ತಿಲ್ಲಮ್ಮ. ನಾನು ಅದನ್ನ ಮುಟ್ಟಿಲ್ಲ. ಈ ಮನೆಯಲ್ಲಿ ನನ್ನ ಬಿಟ್ರೆ ಬೇರೆ ಹೆಂಗಸರು ಯಾರು ಇಲ್ವಲ್ಲ? ಹಾಗಾದ್ರೆ ಚಿನ್ನ ಕಳ್ಳತನ ಆಗಿದೆ ಅಂದ್ರೆ ನೀವೇ ತಾನೇ ತೆಗ್ದಿರ್ತೀರಾ? ಹಾಗೆ ಲಕ್ಷ್ಮಿ ಕಾಂತಮ್ಮನ ಮೇಲೆ ಆರೋಪ ಹೊರಿಸಿದ್ಲು. ಅದನ್ನು ಕೇಳಿ ಕಾಂತಮ್ಮ ತುಂಬಾನು ಬೇಜಾರ್ ಮಾಡ್ಕೊಂಡ್ರು. ನಾನು ನಿನ್ ಚಿನ್ನನ ಮುಟ್ಲೇ ಇಲ್ಲ. ನೀನು ಸುಮ್ನೆ ನನ್ ಮೇಲೆ ಅಪವಾದ ಹೊರಿಸ್ತಾ ಇದ್ದೀಯ. ಆದ್ರೆ ನನ್ ಮಗ ಸುಮ್ನೆ ನೋಡ್ತಿರೋದ್ನ ನೋಡಿದ್ರೆ ನೀನ್ ಹೇಳಿರೋದ್ನ ನನ್ ಮಗ ನಂಬಿದಾನೆ. ಅದಕ್ಕೇನೆ ಅದ್ನ ಕೇಳ್ಕೊಂಡು ಅವನು ಸುಮ್ನೆ ನಿಂತಿದ್ದಾನೆ. ಅಯ್ಯೋ ಇಲ್ಲಮ್ಮ, ನಾನು ಯಾವತ್ತೂ ಆ ಥರ ಯೋಚನೆ ಮಾಡಿಲ್ಲ. ಇನ್ನು ಮುಂದೆ ನಾನ್ ಈ ಮನೆಯಲ್ಲಿ ಇರೋದಿಲ್ಲ. ನಾನ್ ತಾನೇ ನಿನ್ ಚಿನ್ನನ ಕದ್ದಿದ್ದೀನಿ ಅಂತ ನೀನು ಹೇಳ್ತಿದ್ದೀಯಾ? ಆ ಚಿನ್ನಕ್ಕೆ ಬದಲಾಗಿ ಎಷ್ಟು ಹಣ ಸಂಪಾದನೆ ಮಾಡಕ್ಕಾಗುತ್ತೋ ಅಷ್ಟು ಹಣ ಸಂಪಾದನೆ ಮಾಡಿ ಕೊಡ್ತೀನಿ. ಅರೆ ಅಮ್ಮ, ಏನು ಹೇಳ್ತಾ ಇದ್ಯಾ? ನೀನು ಸಣ್ಣ ಹುಡುಗಿನ ಈಗ? ಈ ವಯಸ್ಸಲ್ಲಿ ಹೇಗೆ ಕೆಲಸ ಮಾಡ್ತೀಯಾ? ಹೇಗೆ ಹಣ ಸಂಪಾದನೆ ಮಾಡ್ತೀಯಾ? ನನಗೆ ಆ ವೆಂಕಟೇಶ್ವರ ಸ್ವಾಮಿ ಜೊತೆಗಿರ್ತಾನೆ ಕಣೋ. ನಾನು ಹೇಗಾದ್ರೂ ಸಂಪಾದನೆ ಮಾಡಿ ದುಡ್ಡು ತರ್ತೀನಿ. ಹಾಗಂತ ಹೇಳಿ ಕಾಂತಮ್ಮ ಮನೆಯೊಳಗಡೆ ಹೋಗಿ ಅವರ ಇಷ್ಟ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಫೋಟೋನ ಮನೆಯಿಂದ ಹೊರಗಡೆ ತಗೊಂಡು ಬಂದು ಆ ಊರಲ್ಲಿರುವ ಒಂದು ಚಿಕ್ಕ ಗುಡಿಸಲಲ್ಲಿ ವಾಸ ಮಾಡಕ್ಕೆ ಶುರು ಮಾಡಿದ್ರು. ಏನು ಸ್ವಾಮಿ ಇದು? ಈ ಕೆಟ್ಟ ಹೆಸರನ್ನ ನನ್ನಿಂದ ಹೊರಕ್ಕಾಗ್ತಾ ಇಲ್ಲ. ಆದ್ರೆ ನಾನು ನೀನಿರುವ ನಂಬಿಕೆಯಲ್ಲಿ ಹೊರಗೋಗಿ ಹಣ ಸಂಪಾದನೆ ಮಾಡಿ ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಆದ್ರೆ ಇವಾಗ ನಾನು ಏನ್ ಮಾಡೋದು ಅಂತ ನಂಗೆ ಗೊತ್ತಾಗ್ತಿಲ್ಲ. ಹಾಗೆ ಕಾಂತಮ್ಮ ದೇವ್ರತ್ರ ಬೇಡ್ಕೊಳ್ತಾ ಇದ್ದಾಗ ಅವ್ರ ಮನೆಯ ಬಾಗಿಲ ಹತ್ರ ಒಬ್ಬ ಚಿಕ್ಕ ಹುಡುಗ ಬಂದ. ನಾನು ತಿರುಪತಿಗೆ ಹೋಗ್ತಾ ಇದ್ದೀನಿ. ದಾರಿಯಲ್ಲಿ ತುಂಬಾ ಹಸಿವಾಯ್ತು. ಅದಕ್ಕೇನೆ ಊಟ ಮಾಡಿ ವಿಶ್ರಾಂತಿ ತಗೊಳ್ಳೋಣ ಅಂತ ಬಂದೆ. ಖಂಡಿತವಾಗಿ ನೀನ್ ನನ್ ಜೊತೆ ಇರ್ಬೋದಪ್ಪ. ಹೇಗೋ ನಾನು ಒಬ್ಳೇ ಇರೋದು. ಆ ಹುಡುಗ ಕಾಂತಮ್ಮನ ಬೇಜಾರಿಗೆ ಕಾರಣ ಏನು ಅಂತ ಕೇಳಿದಾಗ ಕಾಂತಮ್ಮ ಅವ್ರ ಮನೆಯಲ್ಲಿ ನಡೆದ ಎಲ್ಲ ವಿಷಯವನ್ನು ಆ ಹುಡುಗನ ಹತ್ರ ಹೇಳಿದ್ರು. ಹಾಗಾದ್ರೆ ನೀನು ಹಣ ಸಂಪಾದನೆ ಮಾಡಬೇಕು ಅಂತ ಯೋಚನೆ ಮಾಡಿದ್ಯಾ? ನಿನ್ನ ಕೈ ರುಚಿ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ನೀನ್ ಯಾಕೆ ಅಡಿಗೆ ಮಾಡಿ ಮಾರಬಾರ್ದು? ನಿನಗೆ ಖಂಡಿತ ಹಣ ಸಿಗುತ್ತೆ ಅಲ್ವಾ? ಯೋಚನೆ ಎಲ್ಲ ಕೇಳಕ್ಕೆ ಚೆನ್ನಾಗಿಯೇ ಇದೆ. ಆದ್ರೆ ನಾನ್ ಚೆನ್ನಾಗಿ ಅಡ್ಗೆ ಮಾಡ್ತೀನಿ ಅಂತ ನಿಂಗೆಂಗ್ ಗೊತ್ತು? ನೀನ್ ಇವಾಗ ತಾನೇ ಬಂದೆ. ನಿಮ್ಮನ್ನ ನೋಡಿದ್ರೆ ತುಂಬಾ ವಯಸ್ಸಾದ ರೀತಿ ಕಾಣ್ತಿದ್ದೀರಾ. ಅದರಿಂದನೇ ನಿಮಗೆ ಖಂಡಿತ ಅಡಿಗೆ ಗೊತ್ತು ಅಂತ ಹೇಳಿದ್ದು. ಅದಕ್ಕೆ ನೀವು ಸುಮ್ಮನೆ ಅಡಿಗೆ ಮಾಡಿ ಅದನ್ನ ಮಾರಕ್ಕೆ ನೋಡಿ. ಈ ವಯಸ್ಸಲ್ಲಿ ನನ್ನಿಂದ ಮಾಡಕ್ಕಾಗುತ್ತಾ ಅಂತ ನಂಗೆ ಸಂಶಯ ಆಗ್ತಿದೆ. ಅರೆ, ನಾನಿದ್ದೀನಲ್ಲ, ನಿಮ್ಮ ಜೊತೆನೇ ಇದ್ದು ನಿಮಗೆ ಸಹಾಯ ಮಾಡ್ತೀನಿ. ಹಾಗೆ ಆ ಹುಡುಗ ಕಾಂತಮ್ಮನಿಗೆ ಧೈರ್ಯ ಕೊಟ್ಟಿದ್ರಿಂದ ಕಾಂತಮ್ಮ ಪ್ರತಿದಿನ ಒಂದೊಂದು ತರದ ಸ್ವೀಟ್ಗಳನ್ನ ಮಾಡಿ ಅದನ್ನ ವ್ಯಾಪಾರ ಮಾಡ್ತಾ ಇದ್ರು. ಹಾಗೆ ಅದ್ರ ಮೂಲಕ ಹಣ ಸಂಪಾದನೆ ಮಾಡ್ತಿದ್ರು. ಹೀಗಿರುವಾಗ ಈ ಕಡೆ ಲಕ್ಷ್ಮಿಯ ಮನೆಯಲ್ಲಿ ಅಯ್ಯಯ್ಯೋ, ನಾನು ತೆಗ್ದಿಟ್ಟಿರುವ ಚಿನ್ನ ಎಲ್ಲ ನಿಜವಾಗ್ಲೂ ಇವಾಗ ಕಾಣ್ತಾ ಇಲ್ಲ. ನಾನು ನಾಟಕ ಮಾಡಿದ ರೀತಿ ಚಿನ್ನ ಎಲ್ಲ ಹಾಗೆ ಕಳೆದೋಯ್ತಾ? ರೀ, ನನ್ ಚಿನ್ನ ಯಾವುದು ಕಾಣ್ತಾ ಇಲ್ಲ ರೀ. ಏನಿದು? ಸ್ವಲ್ಪ ದಿನಗಳ ಹಿಂದೆ ಚಿನ್ನ ಕಾಣ್ತಾ ಇಲ್ಲ ಅಂತ ಹೇಳ್ದೆ, ಇವಾಗ ಪುನಃನೂ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ಯಾ? ಅದು ಬಂದು ಅವತ್ತು ಚಿನ್ನ ಯಾವುದು ಕಳ್ದೋಗಿಲ್ಲ ರೀ. ನಾನೇ ನಿಮ್ಮಮ್ಮನ ಮೇಲೆ ಅಪವಾದ ಹೊರಿಸ್ಬೇಕು ಅಂತ ಸುಳ್ಳೇಳಿ ಹಾಗೆ ಮಾಡ್ದೆ. ಆದ್ರೆ ಇವಾಗ ನಿಜವಾಗ್ಲೂ ಚಿನ್ನ ಯಾವುದು ಕಾಣ್ತಾ ಇಲ್ಲ ರೀ. ಏನ್ ಮಾಡಿಟ್ಟಿದ್ಯಾ? ನಿನ್ನಿಂದ ನಮ್ಮಮ್ಮ ಎಷ್ಟು ಕಷ್ಟಪಡ್ತಿದಾರೆ ಗೊತ್ತಾ? ಹಾಗೆ ರಮೇಶ್ ಲಕ್ಷ್ಮಿನ ಕರ್ಕೊಂಡು ಕಾಂತಮ್ಮನನ್ನ ನೋಡಕ್ಕೆ ಹೋದ. ಲಕ್ಷ್ಮಿನ ಕಾಂತಮ್ಮನ ಹತ್ರ ಕ್ಷಮಾಪಣೆ ಕೇಳಕ್ ಹೇಳ್ದ. ಚಿನ್ನ ಎಲ್ಲ ಕಳ್ದೋಯ್ತು ಅಂತ ನಾನು ಸುಳ್ಳೇಳಿ ನಿಮ್ ಮೇಲೆ ಅಪವಾದ ಹೊರಿಸ್ಬಿಟ್ಟೆ ಅತ್ತೆ. ಆದ್ರೆ ಆ ದೇವ್ರು ನಿಜವಾಗ್ಲೇ ಚಿನ್ನ ಕಾಣದ ರೀತಿ ಮಾಡ್ಬಿಟ್ಟ. ಹಾಗೆ ಅವರೆಲ್ಲರೂ ಮಾತಾಡ್ತಾ ಇದ್ದಾಗ ಆ ಚಿಕ್ಕ ಹುಡುಗ ಸ್ವಾಮಿಯ ಹಾಗೆ ಬದ್ಲಾದ. ನನ್ನ ಭಕ್ತರು ಕಷ್ಟಪಟ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರ್ತೀನ? ತಪ್ಪು ಮಾಡಿದೆ ನೀನೇ, ನಿನ್ನ ತಪ್ಪನ್ನು ನೀನೇ ಒಪ್ಕೋಬೇಕು ಅಂತ ನಾನು ಈ ಥರ ಒಂದು ನಾಟಕ ಮಾಡಿದೆ. ನನ್ನ ಕ್ಷಮಿಸಿ ಸ್ವಾಮಿ, ಇನ್ ಮುಂದೆ ಈ ರೀತಿ ತಪ್ಪನ ಮಾಡೋದಿಲ್ಲ. ಇಷ್ಟು ದಿನ ನನ್ ಜೊತೆಗೆ ಇದ್ದಿದ್ದು ನೀವೇನಾ ಸ್ವಾಮಿ? ನಿಮಗೆ ಹೇಗೆ ಧನ್ಯವಾದ ಹೇಳೋದು ಅಂತ ನಂಗೆ ಗೊತ್ತಾಗ್ತಿಲ್ಲ ಸ್ವಾಮಿ. ನನ್ನ ಭಕ್ತರು ಕಷ್ಟದಲ್ಲಿರುವಾಗ ಅವ್ರನ್ನ ಹೇಗೆ ಒಂಟಿಯಾಗಿ ಬಿಡುವುದು? ಇಲ್ಲಿ ನೋಡು ಲಕ್ಷ್ಮಿ,
ನಿನ್ನ ಚಿನ್ನ ಆಭರಣಗಳು ನನ್ನ ಜೊತೆನೇ ಇದೆ. ಇನ್ನು ಮುಂದೆ ಯಾರ ಮೇಲೇನೂ ಈ ಥರ ಅಪವಾದ ಹೊರಿಸ್ಬೇಡ. ಹಾಗೆ ಸ್ವಾಮಿ ಲಕ್ಷ್ಮಿಯ ಎಲ್ಲ ಒಡವೆಗಳನ್ನ ಅವಳಿಗೆ ವಾಪಸ್ ಕೊಟ್ಟು ಅವ್ರು ಎಲ್ಲರನ್ನ ಮನಸಾರೆ ಆಶೀರ್ವಾದ ಮಾಡಿ ಆಮೇಲೆ ಅಲ್ಲಿಂದ ಮಾಯವಾದ್ರು. ಆದ್ರೆ ಕಾಂತಮ್ಮ ತನ್ನ ಮಗನ ಮನೆಗೆ ಹೋಗ್ಲಿಲ್ಲ. ಆ ಗುಡಿಸಲಲ್ಲೇ ಇದ್ದು ಸ್ವಾಮಿ ಪ್ರಾರಂಭಿಸಿದ ಆ ಸ್ವೀಟ್ ವ್ಯಾಪಾರನ ಮಾಡಿ ಸಿಗೋ ಹಣದಲ್ಲಿ ಹಲವಾರು ಬಡವರಿಗೆ ಸಹಾಯ ಮಾಡ್ತಾ ಇದ್ರು. ಅದು ವೆಂಕಟಾಪುರ. ಆ ಊರಿನಲ್ಲಿ ಒಂದು ಹಾಳು ಬಿದ್ದ ಹಳೆ ಬಾವಿ ಇತ್ತು. ಆ ಬಾವಿಯಲ್ಲಿ ಹಲವಾರು ವರ್ಷಗಳಿಂದ ಒಂದು ದೆವ್ವ ವಾಸ ಮಾಡ್ತಿತ್ತು. ಈ ವಿಷಯ ಊರಲ್ಲಿದ್ದ ಎಲ್ರಿಗೂ ಗೊತ್ತು. ಆದ್ರಿಂದಾನೇ ಯಾವುದಕ್ಕೂ ಅವರು ಆ ಬಾವಿ ಹತ್ರ ಹೋಗ್ತಾನೆ ಇರ್ಲಿಲ್ಲ. ಹೀಗಿರುವಾಗ ಒಂದಿನ ರಾಮಯ್ಯ ಸೀತಾ ಅನ್ನುವ ದಂಪತಿಯರು ಆ ಊರಿಗೆ ಬಂದ್ರು. ನಮ್ಮ ಊರಿಗೆ ಬರ ಬಂದಿದ್ದಕ್ಕೇನೆ ನಾವು ಈ ಊರಿಗೆ ಬರುವಂಗಾಯ್ತು. ಹೌದ್ರಿ, ಅಲ್ಲಿ ಎಲ್ಲಾನು ಸರಿಯಾಗಿದ್ದಿದ್ರೆ ನಾವ್ ಈ ಕಡೆ ಬರ್ತಾ ಇರ್ಲಿಲ್ಲ. ಏನು ಮಾಡೋದು, ಆ ಊರಲ್ಲಿ ಇನ್ನು ಮುಂದೆ ನಾವು ಜೀವನ ಮಾಡೋಕ್ಕಾಗಲ್ಲ. ಹಾಗೆ ಅಂದ್ಕೊಳದ್ ಬಿಟ್ರೆ ನಾವಿನ್ ಏನ್ ಮಾಡಕ್ಕಾಗುತ್ತೆ? ಹಾಗೆ ನಡ್ಕೊಂಡು ಅವರಿಬ್ರು ಊರೊಳಗಡೆ ಹೋಗ್ತಾ ಇದ್ರು. ಆವಾಗ ಆ ಊರಿನ ನಾಯಕರು ರಮಣಯ್ಯನನ್ನು ನೋಡಿದ್ರು. ಯಾರು ನೀವು? ನಿಮ್ಗೇನು ಬೇಕು? ಇದಕ್ಕೆ ಮುಂಚೆ ಈ ಊರಲ್ಲಿ ನಾನು ನೋಡೇ ಇಲ್ಲಲ್ಲ. ನಾವು ಪಕ್ಕದೂರಿಂದ ಬರ್ತಾ ಇದ್ದೀವಯ್ಯ. ನಮ್ಮ ಊರಲ್ಲಿ ಬರಗಾಲ ಬಂದಿದ್ದರಿಂದ ಈ ಊರಿಗೆ ಬಂದೋ. ನಮಗೆ ಇಲ್ಲಿ ಇರಲಿಕ್ಕೆ ನೀವೇ ಜಾಗ ಕೊಡಬೇಕು. ಖಂಡಿತ. ಎಲ್ಲನೂ ಕಳ್ಕೊಂಡು ಬಂದವರಿಗೆ ನಿಮ್ಮಂಥವರಿಗೆ ಜಾಗ ಕೊಡೋದ್ರಿಂದ ನಮಗೂ ಸಂತೋಷನೇ. ನನ್ನ ಜೊತೆ ಬನ್ನಿ, ನಾನು ನಿಮಗೆ ಒಂದು ಮನೆ ತೋರಿಸ್ತೀನಿ. ತುಂಬ ಧನ್ಯವಾದಗಳಯ್ಯ. ಹಾಗೆ ಸೀತಾ ರಾಮಯ್ಯ ರಮಣನ ಹಿಂದೆ ಹೋದ್ರು. ಇಲ್ಲಿ ನೋಡಿ, ಸದ್ಯಕ್ಕೆ ಖಾಲಿಯಾಗಿರೋ ಮನೆ ಈ ಮನೆ ಮಾತ್ರ. ಈ ಮನೆ ನೋಡಕ್ಕೆ ತುಂಬಾ ಹಳೆ ಮನೆ ತರ ಇದೆ. ಹೌದು, ತುಂಬ ದಿನದಿಂದ ಈ ಮನೇಲಿ ಯಾರೂ ಇಲ್ಲ. ಓಹೋ, ಹೌದಾ? ಈ ಮನೇಲಿ ಎಲ್ಲ ಸೌಕರ್ಯನೂ ಇದೆ. ಆಮೇಲೆ ನಿಮಗೆ ನೀರು ಬೇಕಾದರೆ ಈ ಊರಲ್ಲೊಂದು ಬಾವಿ ಇದೆ, ಅಲ್ಲಿಂದ ತಗೊಬರ್ಬೇಕು. ಆದರೆ ಮನೆ ಪಕ್ಕದಲ್ಲಿ ಒಂದು ಬಾವಿ ಇದೆಯಲ್ಲ? ಆ ಬಾವಿ ಹತ್ರ ಸಮೇತ ನೀವು ಹೋಗಬಾರ್ದು. ಅಲ್ಲಿ ಯಾಕೆ ಹೋಗಬಾರ್ದು? ಅದು ಈ ಊರಿನ ತೀರ್ಮಾನ. ಅಲ್ಲಿಗೆ ಯಾರು ಹೋಗಬಾರ್ದು. ಅಂದ್ರೆ ಮನೆ ಪಕ್ಕದಲ್ಲೇ ಇದೆ ಅಲ್ವಾ, ಅದಕ್ಕೋಸ್ಕರನೇ ಕೇಳಿದ್ದು. ಪರವಾಗಿಲ್ಲ, ಆ ಬಾವಿ ಹತ್ರ ಮಾತ್ರ ಹೋಗಬೇಡಿ. ಸರಿ. ಹಾಗೆ ರಮಣ ಅವ್ರಿಗೆ ಕೊಡ್ಬೇಕಾಗಿರೋ ಸೂಚನೆನ ಕೊಟ್ಟು ಅಲ್ಲಿಂದ ಹೋದ. ಆಮೇಲೆ ರಾಮಯ್ಯ ಸೀತಾ ಇಬ್ರು ಮನೆಯೊಳಗಡೆ ಹೋದ್ರು. ಸೀತಾ, ಇದೆಲ್ಲ ನಮ್ಮ ಅದೃಷ್ಟ. ಒಂದು ಮನೆನ ಕಳ್ಕೊಂಡು ಅಂತೇಳಿ ಬೇಜಾರು ಮಾಡ್ತಿರ್ಬೇಕಾರೆ ಇನ್ನೊಂದು ಮನೆನೂ ಸಿಕ್ತು. ಇದು ಅದೃಷ್ಟ ಅಲ್ಲ ರೀ, ಎಲ್ಲ ಆ ವೆಂಕಟೇಶ್ವರನ ಮಹಿಮೆ. ಹೌದು ಹೌದು, ಎಲ್ಲ ದೇವರ ಮಹಿಮೆ. ಹಾಗೆ ಸೀತಾ ರಾಮಯ್ಯ ಇಬ್ರು ಮಾತಾಡ್ಕೊಂಡು ಮನೇನ ಕ್ಲೀನ್ ಮಾಡ್ತಾ ಇದ್ರು. ಇದ್ದಕ್ಕಿದ್ದಂತೆ ಯಾರೋ ಅಳ ಶಬ್ದ ರಾಮಯ್ಯನಿಗೆ ಕೇಳಿಸ್ತು. ಸೀತಾ, ಯಾಕೆ ಅಳ್ತಾ ಇದ್ಯಾ? ಇಷ್ಟೊತ್ತು ಚೆನ್ನಾಗಿ ತಾನೇ ಇದ್ದೆ. ಅರೆ ಇಲ್ಲ ರೀ, ನಾನೇನ್ ಕೂಗ್ತಾ ಇಲ್ಲ. ಆದ್ರೆ ಯಾರೋ ಅಳೋ ಶಬ್ದ ನನಗೆ ಕೇಳ್ತಲ್ಲ. ಹೌದ್ರಿ, ನನಗೂ ಯಾರೋ ಅಳೋ ಶಬ್ದ ಕೇಳಿಸ್ತು. ಸರಿ ಬಾ, ಹೊರಗೆ ಹೋಗಿ ನೋಡೋಣ. ಸರಿ ಸರಿ ಬನ್ನಿ. ಹಾಗಂತ ಹೇಳಿ ಅವರಿಬ್ರು ಹೊರಗಡೆ ಹೋಗಿ ನೋಡಿದಾಗ ಅಲ್ಲಿ ಯಾರೂನೂ ಇಲ್ಲ. ಅಳುವ ಶಬ್ದ ಕೇಳ್ತು, ಆದ್ರೆ ಇಲ್ಲಿ ಯಾರು ಇಲ್ಲಲ್ಲ. ಪಕ್ಕದ ಮನೆಯಲ್ಲಿ ಯಾರಾದ್ರೂ ಅಳ್ತಾ ಇರ್ಬೋದು. ಹಾಗ್ ನೋಡಿದ್ರು ಸಹ ನಮ್ಮನೇನ ಬಿಟ್ರೆ ಇಲ್ಲಿ ಬೇರೆ ಯಾವುದೇ ಮನೇನೂ ಇಲ್ವಲ್ಲ. ಒಂದು ವೇಳೆ ಭ್ರಮೆ ಆಗಿರ್ಬೋದು. ಒಂದ್ ವೇಳೆ ಹಾಗೇನೂ ಇರ್ಬೋದು. ಸರಿ ಬಾ, ಒಳಗೋಗೋಣ. ಹಾಗಂತ ಅವರಿಬ್ರು ಮನೆಯೊಳಗಡೆ ಹೋಗ್ಬೇಕು ಅನ್ನುವಾಗ ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದ. ಅವನ ಹೆಸರು ರಾಜು. ಯಾರು ನೀವು? ನಿಮಗೇನು ಬೇಕು? ನನ್ನ ರಮಣಯ್ಯನೇ ಕಳಿಸಿದ್ದು. ನಿಮಗೆ ಅಡಿಗೆ ವಸ್ತು, ತರಕಾರಿಗಳು ಎಲ್ಲನೂ ಕೊಡ್ಲಿಕ್ಕೆ ಹೇಳಿದ್ರು. ನಿಮ್ಮ ಜಮೀನ್ದಾರು ತುಂಬ ಒಳ್ಳೆಯವರು. ಕೇಳದೇನೆ ಎಲ್ಲನೂ ಕೊಟ್ಟು ಕಳಿಸಿದ್ದಾರೆ. ಹೌದು. ನೀವು ತಪ್ಪಾಗಿ ತಿಳ್ಕೊಳ್ಳಿಲ್ಲ ಅಂದರೆ ನಿಮ್ಮ ಹತ್ರ ಒಂದು ವಿಷಯ ಕೇಳ್ಬೋದಾ? ಕೇಳಿ. ನೀವು ಎಲ್ಲ ವಿಷಯ ತಿಳ್ಕೊಂಡು ಈ ಊರಿಗೂ ಈ ಮನೆಗೂ ಬಂದ್ರಾ? ಎಲ್ಲನೂ ತಿಳ್ಕೊಂಡೇ ಬಂದೋ. ಈ ಊರಲ್ಲಿ ಎಲ್ಲ ಸೌಕರ್ಯ ಇದೆ ಅಂತ ತಿಳ್ಕೊಂಡೇ ಬಂದೋ. ಈ ಮನೆ ಬಗ್ಗೆ ಎಲ್ಲ ವಿಷಯನೂ ನಿಮಗೆ ಗೊತ್ತಾ? ಈ ಮನೆ ಬಗ್ಗೆ ಅಷ್ಟೊಂದು ವಿಷಯ ನಮಗೆ ಗೊತ್ತಿಲ್ಲ. ಓಹೋ, ಅದರಿಂದನೇ ಇಷ್ಟೊಂದು ಧೈರ್ಯದಲ್ಲಿ ಈ ಮನೆಯಲ್ಲಿದ್ದೀರಾ? ಏನ್ರಿ, ನೀವೇನು ಹೇಳ್ತಿದ್ದೀರಾ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ನೀವು ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀರಾ? ಏನಿದ್ರು ಸ್ಟ್ರೈಟ್ ಆಗಿ ಹೇಳಿ. ಹೇಳಲಿಕ್ಕೆ ಏನೂ ಇಲ್ಲ. ಈ ಮನೇಲಿ ಮಾತ್ರ ಸ್ವಲ್ಪ ಹುಷಾರಾಗಿರಿ. ಆ ಬಾವಿ ಹತ್ರ ಮಾತ್ರ ಹೋಗ್ಬೇಡಿ. ಹಾಗಂತ ಹೇಳಿ ರಾಜು
ಅಲ್ಲಿಂದ ಹೋದ. ರೀ, ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಸೀತಾ, ನೀನು ಭಯಪಡಬೇಡ. ನಾನು ಊರೊಳಗೆ ಹೋಗಿ ಏನು ವಿಷಯ ಅಂತ ತಿಳ್ಕೊಂಡು ಬರ್ತೀನಿ. ಹಾಗೆ ಅವರು ಹೊರಗಡೆ ನಿಂತು ಮಾತಾಡ್ತಾ ಇದ್ರು. ಆವಾಗ ಆ ಮನೆಯೊಳಗಡೆಯಿಂದ ಗೆಜ್ಜೆ ಶಬ್ದ ಕೇಳಿಸ್ತು. ರೀ, ಗೆಜ್ಜೆ ಶಬ್ದ ಕೇಳಿಸ್ತಿದ್ಯಾ? ಹಾಂ, ನೀನು ಇಲ್ಲೇ ತಾನೇ ಇದ್ದೀಯಾ? ಆಮೇಲೆ ಇಲ್ಲಿಂದ ಗೆಜ್ಜೆ ಶಬ್ದ ಕೇಳ್ತಾ ಇದೆ. ಹಾಗಂತ ರಾಮಯ್ಯ ಸೀತಾ ಒಳಗಡೆ ಹೋಗಿ ನೋಡಿದ್ರು. ಈ ಮನೆಯಲ್ಲಿ ಏನೇನೋ ನಡೀತಾ ಇದೆ ಅಂತ ನನಗನಿಸ್ತಾ ಇದೆ. ಹೌದೌದು, ಯಾಕೆ ಹೀಗೆ ನಡೀತಿದೆ ಅಂತ ಗೊತ್ತಾಗ್ತಾ ಇಲ್ಲ. ಆ ವೆಂಕಟೇಶ್ವರ ಸ್ವಾಮಿನೇ ಎಲ್ಲ ಅಪಾಯದಿಂದ ನಮ್ಮನ್ನ ಕಾಪಾಡ್ಬೇಕು ರೀ. ನಿನ್ನೆ ಇಡೀ ಮನೆ ಕ್ಲೀನ್ ಮಾಡಕ್ಕೇನೆ ಸಮಯ ಸರಿ ಹೋಯ್ತು. ಹಣ್ಣು ಮಾತ್ರ ತಿಂದು ಹೊಟ್ಟೆ ತುಂಬಿಸ್ಕೊಂಡಿದ್ದಾಯ್ತು. ಇವತ್ತಾದ್ರೂ ಏನಾದ್ರೂ ನಾನು ಅಡಿಗೆ ಮಾಡ್ತೀನಿ. ಸರಿ, ಒಳ್ಳೆ ಅಡಿಗೆ ಏನಾದ್ರೂ ಮಾಡು. ಸರಿ, ನೀವು ಹೋಗಿ ಅಲ್ಲೆಲ್ಲ ಬಾವಿ ಇದೆಲ್ಲ, ಅಲ್ಲಿಂದ ನೀರ್ ತಗೊಂಡ್ ಬನ್ನಿ. ಸರಿ. ಹಾಗಂತ ಹೇಳಿ ನೀರ್ ತಗೊಂಡ್ ಬರೋದಕ್ಕೋಸ್ಕರ ರಾಮಯ್ಯ ಆ ಬಾವಿಯ ಹತ್ರ ಹೋದಾಗ ಆ ಬಾವಿ ಆ ಸಮಯದಲ್ಲಿ ಮುಚ್ಚಿತ್ತು. ಅಲ್ಲಿದ್ದ ಒಬ್ಬ ವ್ಯಕ್ತಿ ಹತ್ರ ಕೇಳ್ದ. ಅಣ್ಣ, ಈ ಬಾವಿ ಯಾಕೆ ಮುಚ್ಚಿದೆ? ಈ ಬಾವಿ ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆವರೆಗೆ ತೆರೆದಿರ್ತದೆ, ಆಮೇಲೆ ಮುಚ್ಚಿಬಿಡ್ತಾರೆ. ನಾವು ಈ ಊರಿಗೆ ಹೊಸೊಬ್ರು, ಈ ಊರಿನ ಬಗ್ಗೆ ನಮಗೆ ಗೊತ್ತಿಲ್ಲ. ನಿಮಗೆ ನೀರು ಬೇಕಾದ್ರೆ ನಾಳೆ ತನಕ ಕಾಯ್ಬೇಕು. ಆದ್ರಿಂದ ರಾಮಯ್ಯ ಅಲ್ಲಿಂದ ಬರೀ ಬಿಂದಿಗೆ ತಗೊಂಡು ಮನೆಗ್ ಬಂದ. ಸೀತಾ ಹತ್ರ ನಡೆದ ವಿಷಯನ ಹೇಳ್ದ. ಅಯ್ಯೋ, ಇವಾಗ ಏನ್ರಿ ಮಾಡೋದು? ಯಾಕೆ ಚಿಂತೆ ಮಾಡ್ತೀಯಾ? ನಮ್ಮ ಮನೆ ಮುಂದೆ ಬಾವಿ ಇದೆಯಲ್ಲ, ಅಲ್ಲಿಂದ ಹೋಗಿ ನೀರು ತರ್ತೀನಿ. ಹಾಗಂತ ರಾಮಯ್ಯ ಆ ಬಾವಿ ಹತ್ರ ನೀರ್ ಸೇದಕ್ಕೆ ಹೋದಾಗ ಇದ್ದಕ್ಕಿದ್ದಂತೆ ಆ ಬಾವಿಯೊಳಗಡೆಯಿಂದ ಭಯಂಕರವಾದ ದೆವ್ವ ಹೊರಗಡೆ ಬಂತು. ಇದು ನನ್ ಮನೇಲಿ ನೀವಿಬ್ರು ಏನ್ ಮಾಡ್ತಾ ಇದ್ದೀರಾ? ನಿನ್ ಮನೆನಾ? ಹೌದು, ನಾನಿದ್ದಿದ್ದು ಈ ಮನೆಯಲ್ಲೇ. ನಾನು ನೇಣು ಹಾಕೊಂಡು ಸತ್ತೋಗಿದ್ದು ಈ ಮನೆಯಲ್ಲೇ. ಇವಾಗ ನೀವಿಬ್ರು ಇಲ್ಲೇ ಸತ್ತೋಗ್ತೀರಾ? ಹಾಗಂತ ಹೇಳಿ ಅವರಿಬ್ರನ್ನ ಸಾಯಿಸಕ್ಕೆ ಬಂದಾಗ ರಾಮಯ್ಯ ಸೀತಾ ಇಬ್ರು ಕೈ ಮುಗ್ದು ಶ್ರೀ ವೆಂಕಟೇಶ್ವರ ಸ್ವಾಮಿ ಹತ್ರ ಬೇಡ್ಕೊಂಡ್ರು. ಸ್ವಾಮಿನೂ ಅಲ್ಲಿಗೆ ಬಂದ್ರು. ಸ್ವಾಮಿ ಆ ದೆವ್ವ ಹಾಗೂ ಆ ಬಾವಿಯನ್ನು ಭಸ್ಮ ಮಾಡಿದ್ರು. ಹಾಗೆ ಅವರಿಬ್ರನ್ನ ಕಾಪಾಡಿದ್ರು.